ದೇವ್ರನ್ನ ಹೇಗೆ ಮರ್ತ್ಬಿಡ್ತೀವಲ್ವಾ ನಾವು. ಮಾಯೆ ಅಷ್ಟು ಆಶ್ಚರ್ಯ ಅಂದರು. ನಾನಂದೆ ಇಲ್ಲ, ಆಶ್ಚರ್ಯ ಇಲ್ಲ. ನಿಮ್ಮ ಜೀವನದಲ್ಲಿ ದಿನನಿತ್ಯ ಗಮನಿಸ್ಕೊಂಡು ಹೋಗಿ. ಎಷ್ಟು ನಿಮಗೆ ಪ್ರೀತಿ ಕೊಟ್ಟಿರ್ತಾರೆ, ನಿಮಗೆ ಊಟ ಬಡಿಸಿರ್ತಾರೆ, ನಿಮ್ಮ ಹತ್ರ ಜೋಕ್ಸ್ ಹಂಚ್ಕೊಂಡಿರ್ತಾರೆ, ನಿಮ್ಮ ಜೊತೆ ಟ್ರಾವೆಲ್ ಮಾಡಿರ್ತಾರೆ, ಎಲ್ಲ ಕಡೆ ಸುತ್ಕೊಂಡ್ಬರ್ತೀರಾ, ಜೋಕ್ಸ್ ಮಾಡ್ತೀರಾ, ತಮಾಷೆ ಮಾಡ್ತೀರಾ, ಏನೇನೆಲ್ಲ ಮಾತಾಡಿರ್ತೀರಾ, ಎಲ್ಲ ಚೆನ್ನಾಗಿರುತ್ತೆ ಅವ್ರ ಜೊತೆ. ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರು ಏನೋ ನಿಮ್ಮನ್ನು, ಅವ್ರಿಗೆ ತಲೆಯಲ್ಲಿ ಏನಿತ್ತೋ ಏನು ಕಥೆನೋ ನಿಮ್ಮನ್ನು ಅವ್ರು ಸರಿಯಾಗಿ ಟ್ರೀಟ್ ಮಾಡಲ್ಲ, ಉದಾಸೀನ ಮಾಡ್ತಾರೆ ಅಷ್ಟೇ. ಈ ಒಳ್ಳೇದೆಲ್ಲ ಮಾಡಿದ್ದು ಅವ್ರಿಗೆಲ್ಲ ನಿಮ್ಮ ಮೇಲಿಂದ ಕೆಳಗವರೆಗೂ ಮಾಡಿದ್ದು, ನಿಮ್ಮನ್ನ ಅಟೆಂಡ್ ಮಾಡಿದ್ದು, ನಿಮ್ಮನ್ನು ಖುಷಿ ಪಡಿಸಿದ್ದು, ನಿಮ್ಮ ಕಂಪನಿ ಕೊಟ್ಟಿದ್ದು ಎಲ್ಲ ಯಾವುದೂ ಜ್ಞಾಪಕ ಬರಲ್ಲ. ಇದೊಂದು ಕೊರೆಯೋಕ್ಕೆ ಶುರು ಆಗುತ್ತೆ. ಉದಾಸೀನ ಮಾಡಿದ್ರು. ಅದೊಂದನ್ನೇ ಹಿಡ್ಕೊಳ್ತೀರ. ಒಳ್ಳೇದು ಮಾಡಿದ್ದೆಲ್ಲ ಮರ್ತೋಗುತ್ತಲ್ವಾ. ನಮ್ಮ ಅಹಂಕಾರಕ್ಕೆ ಖಂಡಿತವಾಗ್ಲೂ ದೇವರು ಮರ್ತು ಹೋಗೋದು. ಯಾಕೆ ಅಂತಂದರೆ ನಮಗೆ ಯಾವುದು ಬೇಡವೋ, ಅಂದರೆ ದೇವ್ರ ಜ್ಞಾಪಕ ಬರದೇ ಇರೋದು ಯಾವುದೋ ಒಂದು ಇದೆಯಲ್ಲ, ಒಳ್ಳೆತನ ನಮ್ಮದು ಜ್ಞಾಪಕ ಬರದೇ ಇರೋದು, ಅದನ್ನು ನಾವು ಪ್ರೊಟೆಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ ನಮ್ಮ ಅಹಂಕಾರ. ಅಸಹನೆ, ಕೋಪ, ದ್ವೇಷ, ಆಮೇಲೆ ಅತೃಪ್ತಿ, ಅಶಾಂತಿ ಎಲ್ಲನೂ ಹೊರಗಡೆ ಬರುತ್ತೆ ಅವ್ರ ಮೇಲೆ. ಒಳ್ಳೇದು ಮಾಡಿದ್ದೆಲ್ಲ ಒಂದು ಜ್ಞಾಪಕ ಬರಲ್ಲ, ಅದ್ಯಾವುದಕ್ಕೂ ವ್ಯಾಲ್ಯೂನೂ ಇಲ್ಲ, ಏನೂ ಇಲ್ಲ. ಹೇಗೆ ನಾವು ಮರ್ತು ಬಿಡ್ತೀವಿ? ಒಂದು ಕೆಟ್ಟದ್ದು ಮಾಡಿದ್ದು 100 ಒಳ್ಳೇದು ಮಾಡಿರಲಿ, 99 ಒಳ್ಳೇದು ಮಾಡಿರ್ತಾರೆ. ಒಂದು ಎಲ್ಲೋ ಅವರು ಸರಿಗಿಲ್ಲದೆ ಇದ್ದಾಗ ಕ್ಷಮಿಸಬಹುದಪ್ಪ, ಇರ್ಬೋದು, ಏನೋ ಒಂದೇ ಒಂದು ತಪ್ಪು ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಅದೊಂದನ್ನು ಹಿಡ್ಕೊಂಡು ಇನ್ನೆಲ್ಲ ಮರೆಯೋದು ಹೇಗಿರುತ್ತೆ? ಮಾಡ್ತೀವೋ ಇಲ್ವೋ ನಾವು? ಹಾಗೆ ದೇವ್ರನ್ನ ಮರೆಯೋದು. ದೇವರೆಲ್ಲ ಕೊಟ್ಟಿದ್ದಾನೆ, ಹುಟ್ಟಿದಾಗಿಂದ ಇವತ್ತವರೆಗೂ ಕೊಡ್ತಾನೇ ಇದ್ದಾನೆ, ನಮ್ಗೆ ಒಳ್ಳೇದೇ ಮಾಡ್ತಾ ಇದ್ದಾನೆ. ಯಾವುದೋ ಒಂದು ಸಣ್ಣದೇನೋ ಒಂದು ಆಗಲಿಲ್ಲ ಅಂದರೆ ಪೂರ್ತಿ ದೇವ್ರನ್ನ ಮರೆಸ್ಬಿಡ್ತೀವಿ. ಅಷ್ಟು ಪ್ರಪಂಚದಲ್ಲಿ ಮುಳುಗಿ ಹೋಗ್ತೀವಿ. ಏನೋ ನಮಗೆ ಬೇಕಾದ ಸಿಕ್ತು ಅಂದರೆ ಅದರಿಂದ ಹೊಟ್ಟೋಗ್ತೀವಿ. ನಮಗೇನೋ ಬೇಡದಾಗ್ತು ಅಂದರೆ ದೇವ್ರನ್ನೇ ಬೈದ್ಬಿಟ್ಟು ಹೊಟ್ಟೋಗ್ತೀವಿ. ಒಟ್ಟಲ್ಲಿ ನಾವು ಜ್ಞಾಪಿಸ್ಕೊಳ್ಳಲ್ಲ ದೇವ್ರನ್ನ. ಮಾಯೆ ಜ್ಞಾಪಿಸ್ಕೊಳ್ಳೋಕೆ ಬಿಡಲ್ಲ. ಈ ಅಹಂಕಾರ ದೇವರಿರೋ ಕಡೆ ಇರೋಕ್ಕಾಗಲ್ವಲ್ಲ, ತಾನು ಸ್ಥಾಪಿಸ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ದೇವ್ರಿಗೆ ಜಾಗ ಇಲ್ಲ, ಒಳ್ಳೇದ ಜ್ಞಾಪಕನೇ ಬರಲ್ಲ. ಕೂತ್ಕೊಂಡು ಯೋಚನೆ ಮಾಡ್ಬೋದಲ್ವ, ಇಷ್ಟು ಒಳ್ಳೇದು ಮಾಡಿದ್ದಾರೆ, ನಾನು ಯಾಕೆ ಹೀಗೆ ಮಾಡ್ತಾಯಿದ್ದೀನಿ? ತಕ್ಷಣ ಅದು ಕರ್ಗೋಗುತ್ತೆ, ಸರಿ ಹೊಟ್ಟೋಗ್ತೀರಾ. ಆಗೋದೆಷ್ಟು ಇಂಟ್ರಾಸ್ಪೆಕ್ಷನ್ ಬೇಕು, ಡೀಪ್ ಲೆವೆಲ್ ಆಫ್ ಇಂಟ್ರಾಸ್ಪೆಕ್ಷನ್.